ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾತ್ ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಂ ಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೆ ಕರ್ಮ ಚಾಖಿಲಂ. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಸ್ವಸ್ತಿಸ್ತು ಸತಾಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕ್ಷೇತ್ರಸ್ವಾಮಿಯಾದ ವೆಂಕಟೇಶನನ್ನ ಮನಸ ನಮಿಸಿ ನೆರೆದಿರುವ ಎಲ್ಲ ಸದ್ಭಕ್ತರನ್ನು ಕೂಡ ಅಭಿಮಾನಪೂರ್ವಕವಾಗಿ ವಂದಿಸ್ತಾ ರಾಮನವಮಿಯ ವಿಶೇಷ ಶುಭಾಶಯಗಳನ್ನು ಹಾರೈಸ್ತಾ ಹನುಮಂತನ ಗುಣಗಾನ ಆದಲ್ಲಿ ರಾಮ ಓಡಿ ಬರ್ತಾನಂತೆ. ರಾಮನ ಗುಣಚಿಂತನೆ ನಡೆದಲ್ಲಿ ಎತ್ತರ ಎತ್ತರ ರಘುನಾಥ ಕೀರ್ತನಂ, ಎಲ್ಲಿ ರಾಘವನ ಚಿಂತನೆ ಮನದುಂಬಿ ನಡೆಯುತ್ತೋ ಅಲ್ಲಿ ಹನುಮಂತ ಓಡಿ ಬಂದು ಕುಣಿತಾನೆ ಅನ್ನುವುದು ಅನೇಕ ಜನರ ಅನುಭವದ ಮಾತು ಕೂಡ. ಅಂದರೆ ಅಷ್ಟು ಆ ಹನುಮಂತ ಕುಣಿತಾನೆ ಅಂದರೆ ನಮಗೆ ಕಾಣುವುದಿಲ್ಲವಲ್ಲ ಅಂತಂದರೆ ನಮ್ಮ ಶ್ವಾಸೋಚ್ಛ್ವಾಸದಲ್ಲಿ ಉಂಟಾಗುವಂತಹ ಸಂತೋಷ ಏನಿದೆ, ಹನುಮ ಅಂದರೆ ಪ್ರಾಣ. ನಮ್ಮ ಪ್ರಾಣದಲ್ಲಿ ಬೇರೆ ಯಾವುದಕ್ಕೂ ಕಿರ್ಚಿದ್ರೆ ಬಹಳ ಬೇಗ ಸುಸ್ತಾಗುತ್ತೆ. ರಾಮನಿಗಾಗಿ ಜೈ ಶ್ರೀ ಮತ್ತು 10 ಸಲ ಹೇಳಿದರೂ ಕೂಡ ಸುಸ್ತಾಯಿತು ಅಂತಿಲ್ಲ, ಅದು ಮತ್ತಷ್ಟು ಎನರ್ಜಿ ದೇಹದಲ್ಲಿ ಹುಟ್ಟುತ್ತೆ ಅನ್ನೋದೊಂದು ದೇಹದಲ್ಲಿ ಸಿಗುವ ಸೂಚನೆ. ಅದು ಬಿಟ್ಟು ಹನುಮಂತ ಬರ್ತಾನೆ ಕೂಡ್ತಾನೆ ಅದು ನಿಶ್ಚಯ, ಆ ಮಾತಿನಲ್ಲಿ ಸಂದೇಹವೇ ಇಲ್ಲ. ಯಾಕೆ ಅಷ್ಟು ಆ ಎರಡು ತತ್ವಗಳಲ್ಲಿ ಅಂಥ ಅವಿನಾಭಾವವಾದ ಸಂಬಂಧ ಅನ್ನೋದು ನಮಗೆ ರಾಮಾಯಣದಲ್ಲಿ ಗಮನಿಸಿದರೆ, ನಮಗೆ ಸಾಮಾನ್ಯ ಹೇಳುವಾಗ ನಾವು ಹನುಮಂತನ ಸ್ವಾಮಿ ನಿಷ್ಠೆ ಅಂತ ಮಾತಾಡ್ತೇವೆ. ಹನುಮಂತ ಅಷ್ಟು ನಿಷ್ಠೆ ತೋರಿಸ್ಬೇಕಾದ್ರೆ ರಾಮ ಎಷ್ಟು ಅವನನ್ನು ನಂಬಿದ್ದ ಅನ್ನೋದು ಮುಖ್ಯ ಆಗುತ್ತೆ. ಯಾಕೆಂದರೆ ಒಂದು ಕಡೆಯಿಂದ ನಿಷ್ಠೆ ತೋರಿಸುವುದು ಬಹಳ ಕಾಲ ಉಳಿಯಲ್ಲ. ಮೊದಲ ಭೇಟಿ ರಾಮನದ್ದು, ಸೀತೆಯನ್ನು ಕಳೆದುಕೊಂಡು ಅಲ್ಲಿ ಅನೇಕ ಜನರ ಭೇಟಿಯಾಗುತ್ತೆ. ಮೊದಲು ಶಬರಿಯ ಭೇಟಿಯಾಗುತ್ತೆ, ಅದಕ್ಕಿಂತ ಪೂರ್ವದಲ್ಲಿ ಶರಭಂಗ ಅಂತ ಒಬ್ಬ ಸಿಗ್ತಾನೆ, ಅದಕ್ಕಿಂತ ಹಿಂದೆ ಒಬ್ಬ ವಿರಾಧ ಅಂತ ಅನ್ನೋ ಒಬ್ಬ ರಾಕ್ಷಸ ಸಿಗ್ತಾನೆ, ಕವಂಧ ಅಂತ ಒಬ್ಬ ರಾಕ್ಷಸ ಸಿಗ್ತಾನೆ. ಆ ಕವಂಧ ಅವನ ಶರೀರವನ್ನು ಸುಡುವಾಗ ಅವನು ದಿವ್ಯವಾದ ಧನು ಅನ್ನುವ ರೂಪವನ್ನು ಗಂಧರ್ವ ಅವನು ಪಡೆಯುವಾಗ ಕೊನೆಗೆ ಹೇಳ್ತಾನೆ, ನಿನ್ನ ಸುಗ್ರೀವನ ಹತ್ರ ಹೋಗು, ಹನುಮಂತನಿಂದ ಕೂಡಿದ ರಾಜವನು, ಹನುಮಂತನಿದ್ದಾನೆ ಅನ್ನುವ ಕಾರಣಕ್ಕಾಗಿ ಸುಗ್ರೀವನಲ್ಲಿ ಅಂಥದ್ದೊಂದು ವಿಶೇಷತೆ ಇದೆ, ಅವನು ನಿನಗೆ ಸೀತೆಯನ್ನು ಹುಡುಕಿ ಕೊಡ್ತಾನೆ ಅನ್ನುವ ಮಾತು ಹೇಳಿದ ಮೇಲೆ ಸೀದಾ ಪಂಪಾ ತೀರಕ್ಕೆ ಬಂದಿದ್ದಾನೆ. ಒಬ್ಬ ಸಣ್ಣ ವಟುವಿನ ರೂಪದಲ್ಲಿ ವ್ಯಕ್ತಿ ಬಂದು ಮಾತನಾಡಿಸಿದ್ದಾನೆ. ಆದರೆ ಮಾತನಾಡಿಸುವಾಗ ವೇಷವನ್ನು ಬದಲಿಸಿದ ಅಂದ ತಕ್ಷಣ ಹೆಸರು ಗೋತ್ರವನ್ನು ಬದಲಿಸಲಿಲ್ಲ. ಹನುಮಂತ ತನ್ನನ್ನು ಹನುಮಂತ ಅಂತಲೇ ಪರಿಚಯಿಸಿದ್ದಾನೆ. ನಮಗಿದು ರಾಮಾಯಣದಲ್ಲಿ ತುಂಬ ಕಡೆ ನೋಡ್ಲಿಕ್ಕೆ ಸಿಗುವಂಥದ್ದೇನು ಅಂತಂದರೆ, ಅವರ ನೇರ ನೋಟ ಬದಲಾಗಿದ್ರು ಕೂಡ ಕಾಣುವುದಕ್ಕೆ ಅವರ ವ್ಯಕ್ತಿತ್ವ ಬೇರೆ ಅಂತ ಕಂಡ್ರು ಅವರು ತಮ್ಮನ್ನು ಆಧಾರ್ ಕಾರ್ಡನ್ನೇ ಬದಲು ಮಾಡಿ ಮಾತಾಡಲಿಲ್ಲ, ಹೆಸರನ್ನೇ ಚೇಂಜ್ ಮಾಡಿ ಇನ್ನೊಬ್ಬರ ಹೆಸರಿನಿಂದ ಪರಿಚಯ ಮಾಡಲಿಲ್ಲ, ತಾನು ಯಾರು ಅನ್ನೋದನ್ನು ನೇರವಾಗಿ ಹೇಳ್ತಾರೆ. ಹನುಮಂತ ತನ್ನನ್ನು ನೋಟದಲ್ಲಿ ಒಬ್ಬ ವಟುವಿನ ರೂಪದಲ್ಲಿ ಬಂದರೂ ಕೂಡ ತಾನು ಹನುಮಂತ ಸುಗ್ರೀವನ ಮಂತ್ರಿ ಇದ್ದೇನೆ,
ನೀವು ಯಾರು, ಏನು, ಎತ್ತ ಅಂತೆಲ್ಲ ಮಾತಾಡಿಸ್ತಾನೆ. ರಾಮನು ಕೂಡ ತನ್ನ ಹಿಸ್ಟ್ರಿಯನ್ನು ಯಥಾವತ್ತಾಗಿ ಬಿಡಿಸಿ ಹೇಳ್ತಾನೆ. ಹನುಮಂತನಿಗೆ ತುಂಬ ಸಂತೋಷ ಆಗುತ್ತೆ. ನಿನ್ನಂಥವರು ನಮ್ಮ ಮನೆ ಹತ್ರ ಬರಬೇಕಾದದ್ದು ಅದು ನಮಗೆ ತುಂಬ ಅಪೇಕ್ಷಿತ. ನೀನು ಇರಬೇಕು ನಮ್ಮ ಜೊತೆಗೆ. ಸುಗ್ರೀವನ ಜೊತೆಗೆ ಸಖ್ಯ ಮಾಡಿದರೆ ನಿನ್ನ ಸಮಸ್ಯೆಯೂ ತೀರುತ್ತೆ, ಅವನಿಗೂ ತನ್ನ ಸಮಸ್ಯೆ ಕಳ್ಕೊಳ್ಳಿಕ್ಕೆ ನೀನು ಸಿಕ್ಕಿದ್ದು ಒಂದು ವರ ಅನ್ನುವ ದೃಷ್ಟಿಯಿಂದ ಬರಬೇಕು ಅಂತ ಅವನನ್ನು ಕನ್ವಿನ್ಸ್ ಮಾಡ್ತಾನೆ. ಆಶ್ಚರ್ಯ ಏನು ಅಂದರೆ, ಇಬ್ಬರ ನಡುವೆ ಬಹಳ ಸಂಕ್ಷೇಪವಾದ ಸಂಭಾಷಣೆ ನಡೆಯುತ್ತೆ. ತೀರ ವಿಸ್ತಾರವಾದ ಇವನು ಜಗ್ಗಾಡುದು ಅವನು ಜಗ್ಗಾಡುದು 30,000 ಪೇಜ್ ಇದ್ದು ಕೊನೆಗೆ ಸಂವಿಧಾನ ಬರಲಿಕ್ಕಿರುವ ಪುಸ್ತಕದ ಹಾಗೆ ಬರೆದಿರಲಿಲ್ಲ. ಆದರೆ ಆದ ಕೆಲವು ಮಾತುಗಳನ್ನು, ಹನುಮಂತನ ಆ ಮಾತಿನಲ್ಲಿದ್ದ ಬಲವನ್ನು ರಾಮ ಲಕ್ಷ್ಮಣನ ಹತ್ರ ಹೇಳ್ತಾನೆ. ನಾಋಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣ ನಾಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತು. ಚಂದದಲ್ಲಿ ಮಾತಿನ ಎಲ್ಲ ವರಸೆಗಳನ್ನು ಅರ್ಥ ಮಾಡಿಕೊಳ್ಳದವ ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವನು ಮಾತಾಡಿದ್ರಲ್ಲಿ ಒಂದು ಅಕ್ಷರ ಹೆಚ್ಚು ಇದು ತೆಗಿಬೇಕಿತ್ತೋ ಅನ್ನುವ ಮಾತಿಲ್ಲ. ಅಲ್ಲ, ಇಲ್ಲೊಂಚೂರು ಸೇರಿಸಿದ್ರೆ ಚೆನ್ನಾಗಿತ್ತು ಅಂತನೂ ಇಲ್ಲ. ತೂಕಕ್ಕೆ ಹಾಕಿ ತೆಗೆದ ಮಾತಿನಂತೆ ನಾವು ಹೇಳುವುದುಂಟು ತೂಕದ ಮಾತು ಅಂತ. ತೂಕದವರು ಆಡುವ ಮಾತು ಬೇರೆ. ತೂಕದ ಮಾತು ಆಡುವಾಗ ಅದರಲ್ಲಿ ಮನಸ್ಸಿಗೆ ಬಹಳ ಸಹಜವಾದಂತಹ ಕನ್ವಿನ್ಸ್ ಆಗುತ್ತೆ. ಇಲ್ಲ, ನೀನು ಹೇಳಿದ್ರಲ್ಲಿ ಅರ್ಥ ಇಲ್ಲ. ರಾಮ ಮತ್ತೆ ಪ್ರಶ್ನೆ ಮಾಡಲಿಲ್ಲ, ನಾನು ಬಂದ್ರೆ ಏನು ಲಾಭ, ಅವನು ಯಾಕೆ ನನ್ನನ್ನು ಹೀಗೆ ಕರಿತಾ ಇದ್ದಾನೆ. ವಸ್ತುತಃ ಸುಗ್ರೀವ ಹೋಗಿ ಅವನನ್ನು ಕರ್ಕೊಂಡು ನನಗೆ ಸ್ನೇಹ ಮಾಡಿಸು ಅಂತ ಕೇಳಲಿಲ್ಲ. ನಿಜವಾಗಿ ಅವನ ತಲೆಯಲ್ಲಿ ಇದ್ದದ್ದೇನು ಅಂದರೆ, ತನಗೆ ವಾಲಿಯ ಜೊತೆಗೆ ಇರುವ ಅಂದರೆ ಒಂದು ವೈಮನಸ್ಸೆ ಏನಿತ್ತು, ಗಲಾಟೆ ಏನಿತ್ತು ಹಿಂದಿದ್ದು, ನೇರವಾಗಿ ಅವನು ತಾವು ನೆಲೆಸಿದಂತಹ ಋಷ್ಯಮುಖ ಪರ್ವತಕ್ಕೆ ಬರಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಅದೊಂದು ಶಾಪ, ಮತಂಗ ಋಷಿಗಳ ಶಾಪ ಇತ್ತು. ನೀನು ಇಲ್ಲಿ ಬಂದರೆ ನಿನ್ನ ತಲೆ 1000 ಹೋಳಾಗಲಿ ಅಂತ. ವಾಲಿ ತಾನು ಬರ್ಲಿಕ್ಕಾಗಲಿಲ್ಲ ಅಂತ ಇನ್ಯಾರೋ ಗುಪ್ತಚರರನ್ನು ಕಳುಹಿಸಿ ನನ್ನನ್ನು ಸೆದೆಬಡಿಯುವುದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಅಂದುಕೊಂಡು ಕಳಿಸಿದ್ದು ಹನುಮಂತನನ್ನು. ಹನುಮಂತ ಹೇಳಿದ, ನೀನು ಎಲ್ಲವನ್ನು ಯಾಕೆ ಸಂದೇಹ ಪಟ್ಟು ನೋಡ್ತಿ? ಯಾರು ಬೇರೆಯವರು ಅವ್ರ ಪಾಡಿಗೆ ಅವ್ರು ಬರಬಾರ್ದ? ಯಾರು ಬಂದರೂ ವಾಲಿಯ ಕಡೆಯವರು ಬಂದ್ರು ಏನೋ, ವಾಲಿಯ ಕಡೆಯವರು ಬಂದ್ರು ಏನು ಬಂದರೂ ಅವನಿಗೊಂದು ಸಂದೇಹ. ತಪ್ಪಲ್ಲ ಬಿಡಿ, ಒಂದ್ಸಲ ಆ ಥರ ಓಡಿಸ್ಕೊಂಡು ಹೋಗಿದ್ದಾನೆ. ಇಡೀ ಮುಂದೆ ಒಂದು ಪ್ರಸಂಗ ಬರುತ್ತೆ, ಸುಗ್ರೀವ ಕ್ಲಾಸ್ ಅಂತ. ಸುಗ್ರೀವ ಕಂಡ ಜಗತ್ತು ಅಂತ. ಮುಂದೆ ಈ ಕಪಿವೀರರನ್ನೆಲ್ಲ 4 ದಿಕ್ಕುಗಳಿಗೆ ಎಲ್ಲೆಲ್ಲಿ ಹೋದರೆ ಏನೇನು ಸಿಗುತ್ತೆ ಅನ್ನೋ ಒಂದಿಷ್ಟು ಮ್ಯಾಪ್ ಹೇಳ್ತಾನೆ. ಇಡೀ ಪ್ರಪಂಚದ ವಿಸ್ತಾರವಾದಂತಹ ಖಂಡಗಳ ಬಗ್ಗೆ, ಪರ್ವತಗಳ ಬಗ್ಗೆ, ನದಿಗಳ ಬಗ್ಗೆ ನಾವು ಅದನ್ನಿಟ್ಟುಕೊಂಡು ಇವತ್ತಿನ ಮ್ಯಾಪನ್ನು ಸ್ಟಡಿ ಮಾಡಿದರೆ ಯಾವ ಭಾಗ ಎಷ್ಟೆಷ್ಟು ದೂರದಲ್ಲಿತ್ತು, ಏನೇನು ಉಪಖಂಡಗಳಿದ್ವು, ಯಾವ ಖಂಡ ಮುಳುಗಿದೆ, ಯಾವ ಖಂಡ ಸೇರಿದೆ ಇತ್ಯಾದಿಗಳೆಲ್ಲ ನಮಗೊಂದು ಅಧ್ಯಯನಕ್ಕೆ ಸಿಗುತ್ತೆ. ಅದನ್ನು NN ಓಕ್, ನೀಲಕಂಠ್ ನೀಲೇಶ್ ಓಕ್ ಅನ್ನುವರು ಸುಗ್ರೀವ ಅಟ್ಲಾಸ್ ಅಂತಾನೆ ಒಂದು ಪುಸ್ತಕ ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಅದರಲ್ಲಿ ಅವನು ಸುಗ್ರೀವ ಮತ್ತು ವಾಲಿಯ ನಡುವೆ ವೈಮನಸ್ಸೆ ಉಂಟಾದ ಹೊತ್ತಿಗೆ ವಾಲಿ ಅಟ್ಟಿಸಿಕೊಂಡು ಹೋಗ್ತಾನೆ. ತನ್ನನ್ನು ರಕ್ಷಿಸಿಕೊಳ್ಳಿಕ್ಕೋಸ್ಕರ ಇಡೀ ಜಗತ್ತು ಸುತ್ತಾಡ್ತಾನೆ. ಎಲ್ಲೋ ಅವನಿಗೊಂದು ಅಡಿಗೆ ಕೂತ್ಕೊಳ್ಳಿಕ್ಕೆ ಕ್ಷೇಮವಾದ ಧಾಮ ಸಿಗುವುದಿಲ್ಲ. ಆ ಸಿಗದೆ ಓಡಾಡಿ ಬಂದ ಹಿಂದೆ ನೋಡಿ ಯಾವ ಅನುಭವವೂ ವ್ಯರ್ಥ ಆಗುವುದಿಲ್ಲ ಅನ್ನೋದಕ್ಕೆ ನಾವೆಷ್ಟೋ ಸಲ ಅಂದ್ಕೊಳ್ತೇವೆ, ಇದೊಂದು ವೇಸ್ಟ್ ಆಯಿತು ಅಂತ. ಖಂಡಿತ ವೇಸ್ಟ್ ಆಗುದಿಲ್ಲ. ನಮ್ಮ ಯಾವುದೇ ಸಣ್ಣ ತಿಳುವಳಿಕೆ, ಯಾವುದೇ ಒಂದು ಸಣ್ಣ ಓಡಾಟ ನಮ್ಗೆ ವ್ಯರ್ಥ ಆಯಿತು ಅಂತ ಆ ಕ್ಷಣಕ್ಕೆ ಅನಿಸಿದ್ರು ಅದು ಮುಂದೆಂದೋ ಒಂದು ದಿವಸ ನಮ್ಮ ದೊಡ್ಡ ಕಾರ್ಯಕ್ಕೆ ಯಶಸ್ಸಿನ ಕೀಲಿ ಕೈಯಾಗಿ ನಿಲ್ಲತ್ತೆ. ಹಾಗಾಗಿ ಅವತ್ತು ಓಡಿದ್ದು ಜೀವಭಯದಿಂದ ಇವತ್ತದು ಉಪಯೋಗಕ್ಕೆ ಬಂತು. ಎಲ್ಲ ಕಪಿವೀರರಿಗೆ ಹೇಳಿ ಕಳಿಸ್ತಾನೆ, ನೀವು ಅಲ್ಲಿ ಹೀಗೆ ಹೋಗಿ, ಈ ಜಾಗಕ್ಕೆ ಹೋಗಬೇಡಿ, ಅಲ್ಲೊಬ್ಬ ರಾಕ್ಷಸ ಇದ್ದಾನೆ, ಈ ನದಿಯನ್ನು ದಾಟ್ಲಿಕ್ಕೆ ಹೋಗಬೇಡಿ, ಅದು ಸುಳಿಗಳಿವೆ, ಈ ಥರ ಅನೇಕ ಉಲ್ಲೇಖಗಳನ್ನು ಕೊಡ್ತಾನೆ. ಅಂದರೆ ಮುಂದೆ ರಾಮನಿಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಒಂದು ವ್ಯವಸ್ಥಿತವಾಗಿ ಕಳುಹಿಸಿಕೊಡುವ ರಾಜನಿಗೆ ಇದೆಲ್ಲ ಗೊತ್ತಿದ್ರೆ ಮಾತ್ರ ಅವನು ಒಳ್ಳೆ ಸಮರ್ಥನಾದ ರಾಜನಾಗ್ತಾನೆ. ಇಷ್ಟಕ್ಕೂ ಹನುಮಂತನು ಅವನ ಜೊತೆಗೆ ಓಡಿದ್ದಾನೆ. ಯಾಕೆ ಓಡಿದ್ದಾನೆ ಅಂದರೆ, ಯಜಮಾನ ಓಡ್ತಾ ಇದ್ದಾನೆ, ನಾನು ಓಡಬೇಕು ಅಂತ. ಅವನ ಹತ್ರ ಕೇಳಲಿಲ್ಲ ಅವ್ನು ನಾನೇನು ಮಾಡಬೇಕು ಅಂತ. ಒಂದು ಕಡೆ ನಿಂತು ಕೇಳ್ದ, ನಾವು ಏನಾದರೂ ಮಾಡಿ ಹೇಗಪ್ಪ ಜೀವ ಉಳಿಸ್ಕೊಳ್ಳೋದು ಅಂತ. ಅದಕ್ಕೆ ಹೇಳ್ತಾನೆ, ಈ ಋಷ್ಯಮುಖ ಇದೆ, ಇಲ್ಲಿಗೆ ಹೋಗೋಣ. ಮೊದಲು ಯಾಕೆ ಕೇಳಲಿಲ್ಲ? ಮೊದಲು ನೀನು ಕೇಳಲಿಲ್ಲ. ಕೊನೆಗೆ ಋಷ್ಯಮುಖದಲ್ಲಿ ಬಂದು ನಿಂತಿದ್ದಾನೆ. ನಿಂತ ಮೇಲೆ ಅವನಿಗೆ ಟೆನ್ಷನ್ ಯಾವಾಗಲೂ, ಈ ವಾಲಿ ಬಂದು ನನ್ನನ್ನು ಹೊಡಿಬೋದು ಅಂತ. ಆಗ ಹನುಮಂತ ಹೇಳ್ತಾನೆ, ಹಾಗೆ ಯೋಚನೆ ಮಾಡಬೇಡ. ಅವರನ್ನು ನೋಡಿದರೆ ಅವರ ಆ ಗಾಂಭೀರ್ಯ, ಅವರ ನಡೆಯಲ್ಲಿರುವಂತಹ ಸ್ವಸ್ಥತೆ ಇತ್ಯಾದಿಗಳನ್ನು ಕಂಡಾಗ
ಅವರು ಯಾರದ್ದೋ ಕೈ ಕೆಳಗೆ ಕೆಲಸ ಮಾಡಿಕೊಂಡು ಇನ್ನೊಬ್ಬರಿಗೆ ಸಹಾಯ ಮಾಡಿಕೊಂಡು ತಮ್ಮ ಹೊಟ್ಟೆಪಾಡನ್ನು ಕಾಪಾಡಿಕೊಳ್ಳೋರು ಅನ್ನೋ ಥರ ಕಾಣಿಸ್ತಿಲ್ಲ. ನಾನು ವಿಚಾರಿಸ್ಕೊಂಡು ಬರ್ತೇನೆ ಅಂತ. ವಸ್ತುತ ಅವನು ಹೇಳಿದ್ ನೋಡ್ಬಾ ಅಂತ. ನಮ್ಮಲ್ಲಿ ಒಂದು ನೋಡ್ಬಾ ಅಂದರೆ ಸುಟ್ಟು ಬಂದ ಅಂತ ಒಂದು ಮಾತಿದೆಯಲ್ಲ, ಅದು ಮುಂದೆ ನಿಜವಾಗ್ಲೂ ಮಾಡ್ತಾನೆ. ಸರಿ, ಹನುಮಂತ ರಾಮನ ಹತ್ರ ಹೋಗಿ ಮಾತನಾಡಿದ. ರಾಮನ ಮತ್ತು ಸುಗ್ರೀವನ ಸಖ್ಯಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡೇ ಬಂದಾಗ ರಾಮ ಅವನ ಬಗ್ಗೆ ಹೇಳುವುದು, ಇಂಥ ಒಬ್ಬ ದೂತ, ಇಂಥ ಒಬ್ಬ ಕಾರ್ಯ ಸಚಿವ ಒಬ್ಬ ರಾಜನ ಕೈಯಲ್ಲಿದ್ದರೆ ಆ ರಾಜ ಎಂದಿಗೂ ನಷ್ಟ ಹೊಂದಲಾರ, ಎಂದಿಗೂ ಅವನು ಸೋತು ಸುಣ್ಣಾಗುವುದು ಅಂತ ಹೇಳ್ತೇವಲ್ಲ, ಅಂಥ ಪ್ರಸಂಗ ಅವನ ಜೀವನದಲ್ಲೇ ಬರಲ್ಲ ಅಂತ ಇವನು ಯಾವತ್ತೂ ಮೊದಲ ಭೇಟಿಯಲ್ಲಿ ಹೇಳಿದ ಮಾತು. ಅಂದರೆ ಆಗಲೇ ತನ್ನ ಕಡೆಯಿಂದ ಅವನ ಮೇಲಿನ ನಂಬಿಕೆಯನ್ನು, ಅದು ಕೆಲವೊಂದು ಸಲ ಏನು ಅಂದರೆ ಎದುರುಗಡೆ ಬಂದಾಗ ಓಹೋ ಇಂದ್ರ ಚಂದ್ರ ಅನ್ನೋದು, ಬೇರೆ ಕಡೆ ಬಂದಾಗ ಅವನ ಸುಮ್ಮನೆ ಕೆಲಸ ಕೊಟ್ಟದ್ದು ಅವನ ಹತ್ರ ಆಗುತ್ತೋ ಇಲ್ವೋ ಅಂತ ಈ ಥರ ಬೈಕೊಳ್ಳುವ ನಿಷ್ಠೆ ಅಲ್ಲ. ರಾಮನಿಗೆ ಹನುಮಂತನ ಮೇಲೆ ಅಂಥದ್ದೊಂದು ನಿಷ್ಠೆ ಇದ್ದದ್ರಿಂದ ಹನುಮಂತನಿಗೂ ರಾಮನ ಮಾತುಗಳಲ್ಲಿ ನಾನು ಅಷ್ಟು ಬದ್ಧತೆಯನ್ನು ತೋರಿಸ್ಬೇಕು ಅನ್ನುವ ಭಾವ ಬಂತು. ನಾವೊಂದು ಪ್ರೀತಿಯನ್ನು ಇನ್ವೆಸ್ಟ್ ಮಾಡದೇ ಇದ್ರೆ, ನಾನು ಇನ್ವೆಸ್ಟ್ ಅನ್ನೋ ಶಬ್ದ ಯಾಕೆ ಬಳಸ್ತಾ ಇದ್ದೇನೆ ಅಂದರೆ ಇವತ್ತಿನ ಭಾಷೆ ಅರ್ಥ ಆಗಲಿ ಅಂತ, ನಾವೊಂದು ಕಡೆ ನಮ್ಮ ಭಾವನೆಗಳನ್ನು ಪ್ರೀತಿಯನ್ನು ಅಲ್ಲಿ ಹೊಂದಿಸದೆ ಹೋದರೆ ವಾಪಸ್ ರಿಟರ್ನ್ ನನಗೆ ಯಾವತ್ತೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ಅಂದರೆ ತೋರಿಸಿದಾಗ ಮಾಡಿ ಅದು ಕ್ಲಿಯರ್ ಆಗಿ ಬರಲಿ ಅಂತ. ನಾನು ಹಿರಣ್ಯಕಶಿಪು ಆಗ್ತೇನೆ, ನನ್ನ ಮಗ ಪ್ರಹ್ಲಾದ ಆಗಲಿ ಅಂದರೆ ಅದಾಗುದಿಲ್ಲ. ಇವತ್ತಿನ ಕಾಲದಲ್ಲಿ ಮಾಡೋಣ ಅಂದರೆ ಮಾಡುತ್ತೇವೆ ಮಕ್ಕಳು, ಮಾಡು ಅಂದರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮೊದಲು ಆ ಕ್ರಿಯೆಯಲ್ಲಿ ತೊಡಗಿದ್ರೆ ನನ್ನ ಮಕ್ಕಳು ತೊಡಗ್ತಾರೆ. ನಾನು ಒಬ್ಬರನ್ನು ತುಂಬ ನಂಬಿ ಮಾತಾಡಿದರೆ ಅವರು ನಮ್ಮಲ್ಲಿ ನಂಬಿಕೆ ಇಡ್ತಾರೆ. ರಾಮ ಹನುಮಂತನ ಮೇಲೆ ಅನನ್ಯವಾದ ನಂಬಿಕೆ ಇಟ್ಟಿದ್ದಾದ್ರಿಂದ ಜೀವನ ಪೂರ್ತಿ ಹನುಮಂತನು ರಾಮನ ಮೇಲೆ ಅಷ್ಟೇ ನಿಷ್ಠೆಯನ್ನು ತೋರುತ್ತಾನೆ. ಇದು ಯಾವಾಗಲೂ ಕೂಡ ಮ್ಯೂಚುವಲ್. ನಂಬಿಕೆ ಅನ್ನೋದು ಒನ್ ಸೈಡೆಡ್ ಅಲ್ಲ, ಒಬ್ಬನ ಕೈಗೆ ಮಾತ್ರ. ಹಾಗೆ ಗಮನಿಸಿದರೆ ದುರ್ಯೋಧನ ಮತ್ತು ಕರ್ಣನದ್ದು ಒನ್ ಸೈಡೆಡ್. ಕರ್ಣ ತುಂಬ ನಂಬಿದ್ದ ದುರ್ಯೋಧನನನ್ನು. ಆದರೆ ದುರ್ಯೋಧನ ಅವನು ಬಾಯಿ ಬಿಟ್ಟು ಹೇಳ್ತಾನೆ, ಗ್ಲಹಾವೇತೌ ಮಮೌ, ನನ್ನ ಯುದ್ಧಕ್ಕೆ ಇವನೊಬ್ಬ ದಾಳ ಇದ್ದ ಹಾಗೆ, ಸೂತ್ರ ಇದ್ದ ಹಾಗೆ. ಇವನನ್ನು ನಾನು ಬಳಸ್ಕೊಂಡ್ರೆ ಮಾತ್ರ ಅರ್ಜುನ ನನಗೆ ಗೆಲ್ಲಿಕ್ಕಾಗುತ್ತೆ. ಇವನಿಲ್ಲ ಅಂದರೆ ನಮಗೆ ಯಾವತ್ತೂ ಕೂಡ ಯಾವ ಹಂತದಲ್ಲೂ ಯುದ್ಧದಲ್ಲಿ ಗೆಲ್ಲಿಕ್ಕೆ ಅರ್ಜುನನನ್ನು ಎದುರಿಸಲಿಕ್ಕೆ ಯಾರೂ ಇಲ್ಲ ಅಂತ. ಇದು ನೋಡಿ, ದುರ್ಯೋಧನನ ನಂಬಿಕೆ ಸುಮ್ಮನೆ, ಅವನು ಕೇವಲ ತೋರ್ಪಡಿಕೆಯ ಒಲವು. ಆದರೆ ಕರ್ಣನದ್ದು ಪಾಪ ಪ್ರಾಮಾಣಿಕವಾಗಿತ್ತು, ಅವನು ಅದಕ್ಕೆ ಸಂಬಂಧಪಟ್ಟದ್ದನ್ನು ಕೀರ್ತಿ ಉಳಿಸ್ಕೊಂಡ, ಆದರೆ ಜೀವ ಉಳಿಲಿಲ್ಲ. ಅದೇ ನೀತಿಯನ್ನು, ಅದೇ ನಿಷ್ಠೆಯನ್ನು ಮುಂದೆ ಕುಂತಿ ಕೇಳಿದಾಗ ಪಾಂಡವರ ಕಡೆಗೆ ತೋರಿಸಿದ್ರೆ ಅವನು ಇನ್ನೂ ಹೆಚ್ಚು ಬದುಕ್ತಿದ್ನೇನು. ಆದರೂ ಅವನಲ್ಲೊಂದು ನಿಷ್ಠೆ ಇತ್ತು, ಏನಂದರೆ ಮಾತು ಕೊಟ್ಟ ಮೇಲೆ ತಪ್ಪುವಂಥದ್ದಿಲ್ಲ ಅಂತ. ಒಂದು ಸರ್ತಿ ಒಂದು ಕಡೆಗೆ ಮಾತು ಕೊಟ್ಟ ಮೇಲೆ ಜೀವನ ಪೂರ್ತಿ ಅದಕ್ಕೆ ಬದ್ಧನಾಗಿರ್ತೇನೆ ಅಂತ. ಈ ಬದ್ಧತೆ ಅಂತಂದು ಇಬ್ಬರ ಕಡೆಗಿದ್ದಾಗ ಅದರ ಫಲ ದೊಡ್ಡದು. ಒಂದೇ ಕಡೆ ಇದ್ದಾಗ ಸ್ವಲ್ಪ ಫಲ ಸಿಗುತ್ತೆ, ಆದರೂ ಅದು ಎಷ್ಟೋ ಸರ್ತಿ ಅನ್ಯಾಯಕ್ಕೆ ಒಳಗಾಗುತ್ತೆ. ಹಾಗಾಗಿ ಕೆಲವೊಂದು ಸರ್ತಿ ನಮಗೆ ನಂಬಿಕೆ ಹೋಗುವುದಿದೆ. ನಾವಿಷ್ಟೆಲ್ಲ ನಿಷ್ಠೆಯಿಂದ ಬದುಕಿದ್ರೂ ಕೂಡ ನಮಗೆ ಕಾಲಕ್ಕೆ ಸರಿಯಾದಂತಹ ಪ್ರತಿಕ್ರಿಯೆ ಸಿಗಲಿಲ್ಲ, ಪ್ರತಿಸ್ಪಂದನೆ ಬರಲಿಲ್ಲ ಅನ್ನುವ ನೋವು ಬರುತ್ತೆ.